ಹಾಯ್ ಎಲ್ರಿಗೂ ನಮಸ್ಕಾರ. ಮೊನ್ನೆ ನಡೆದಂತಹ ನಾನ್ ಎಚ್ ಕೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ದು ಕ್ವಶನ್ ಪೇಪರನ್ನು ಅನಲೈಸ್ ಮಾಡೋಣ. ಇದು ಸಿ ಕ್ವಶನ್ ಪೇಪರ್ ಪ್ರಶ್ನೆ ಪತ್ರಿಕೆ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಒಂದ್ಸಲ. ಮೊದಲನೆಯ ಪ್ರಶ್ನೆ, ಭಾರತದಲ್ಲಿ ಗರ್ಭಧಾರಣೆಯ ಸುರಕ್ಷಿತ ಮತ್ತು ಕಾನೂನುಬದ್ಧ ಮುಕ್ತಾಯದ ಚೌಕಟ್ಟಿನ ರಚನೆಯನ್ನು ಡ್ಯಾಶ್ನಿಂದ ಒದಗಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗರ್ಭಧಾರಣೆಯ ಕಾಯ್ದೆಯ ವೈದ್ಯಕೀಯ ಮುಕ್ತಾಯವನ್ನು ಇದು ಸರಿ ಉತ್ತರವಾಗಿದೆ. ಎರಡನೇ ಪ್ರಶ್ನೆ ನೋಡಬೇಕಾದ್ರೆ, ಶುದ್ಧ ಚಿನ್ನದ ಬಗ್ಗೆ ಕೆಳಗಿನಲ್ಲಿ ಯಾವುದು ಸರಿ ಅಂತೇಳಿ ಕೇಳಿದ್ದಾನೆ. ಇದರಲ್ಲಿ ನೋಡಬೇಕಾದ್ರೆ ಸ್ವಲ್ಪ ಅಬ್ಸರ್ವ್ ಕೊಟ್ಟು ನೋಡಬೇಕು. ಇದನ್ನು 24 ಕ್ಯಾರೆಟ್ ಚಿನ್ನ ಎಂದು ಕರೆಯುತ್ತಾರೆ. ಇದು ಸರಿ ಇದೆ. ಆಭರಣಗಳನ್ನು ತಯಾರಿಸಲು ಇದು ಸೂಕ್ತವಲ್ಲ. ಇದನ್ನು ಸರಿ ಇದೆ. ಅದನ್ನು ಗಟ್ಟಿಯಾಗಿಸಲು ಬೆಳ್ಳಿ ಅಥವಾ ತಾಮ್ರದೊಂದಿಗೆ ಮಿಶ್ರಲೋಹ ಮಾಡಲಾಗುತ್ತದೆ. ಇದನ್ನು ಸರಿ ಇದೆ. ಹಾಗಾದರೆ ಇದರಲ್ಲಿ ಆನ್ಸರ್ ಆಪ್ಷನ್ ಡಿ, ಎಲ್ಲವೂ ಸರಿ ಇದೆ. ಮೂರನೇ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಿಸೈಲ್ಸ್, ದಡಾರ್ ಅಂತೇಳಿ ಕರೀತಾರೆ. ನಾಲ್ಕನೇ ಕ್ವಶನ್ ಬಂದ್ಬಿಟ್ಟು, ಒಬ್ಬ ವ್ಯಕ್ತಿಯು ದೂರವನ್ನು ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗುವುದಿಲ್ಲ. ಅವನಿಗೆ ಯಾವುದೊಂದು ದೃಷ್ಟಿಕೋನ ಇದೆ ಅಂತ ಕೇಳ್ತಾರೆ. ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಬಿ, ಹೈಪರ್ ಮೈಟ್ರೋಫಿಯಾ. ಐದನೇ ಕ್ವಶನ್, ಕೆಳಗಿನಲ್ಲಿ ಯಾವುದು ಏಕೈಕ ಜೀವಿಯಿಂದ ಸಂತಾನೋತ್ಪತ್ತಿಯ ವಿಧಾನವಲ್ಲ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸಮ್ಮಿಲನ. ಆರನೇ ಕ್ವಶನ್ ಬಂದ್ಬಿಟ್ಟು, ಕ್ರಿಮಿಯನ್ ಪರ್ಯಾಯ ದ್ವೀಪವು ಡ್ಯಾಶ್ನಿಂದ ಆವೃತ್ತಿಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬ್ಲೇಕ್ ಸಿ ಅಂದರೆ ಕಪ್ಪು ಸಮುದ್ರ ಅಂತೇಳಿ ಕರಿತೀವಿ. ಏಳನೇ ಕ್ವಶನ್ ನೋಡಬೇಕಾದ್ರೆ, ವಿದ್ಯುತ್ ಪ್ರವಾಹದ IS ಘಟಕವು ಏನಂತೇಳಿ ಕರೀತಾರೆ. ಆಂಪಿಯರ್, ಆಪ್ಷನ್ ಎ, ಆಂಪಿಯರ್ ಅಂತೇಳಿ ಕರೆಯುತ್ತಾರೆ. ಎಂಟನೇ ಕ್ವಶನ್, ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಎರಡು ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮಿಜೋರಾಂ. ಒಂಬತ್ತನೇ ಕ್ವಶನ್ ನೋಡಬೇಕಾದ್ರೆ, 2024 ಬೇಸಿಗೆ ಒಲಿಂಪಿಕ್ಸ್ ಡ್ಯಾಶ್ನಲ್ಲಿ ನಡೆಯಲಿದೆ ಅಂತ ಕೇಳಿದ್ದಾರೆ. ಅಂದರೆ ಇತ್ತೀಚೆಗೆ ನಡೆದಂಥ ಬೇಸಿಕ್ ಒಲಿಂಪಿಕ್ಸ್ ಎಲ್ಲಿ ನಡೆದಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆದಿದೆ. 10ನೇ ಕ್ವಶನ್, ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸರಿಯಾದದ್ದು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಯಾವುದು ಸರಿಯಾಗಿದೆ 4ರಲ್ಲಿ? ಆಪ್ಷನ್ ಡಿ, 9ನೇ ವಿಭಾಗ ಪಂಚಾಯತ್ಗಳಿಗೆ ಸಂಬಂಧಿಸಿದೆ. ಇದು ಸರಿಯಾದ ಉತ್ತರ. 11ನೇ ಕ್ವಶನ್, ಕೆಳಗಿನಗಳಲ್ಲಿ ಯಾವುದು ಆಹಾರದಲ್ಲಿನ ಕಲಬೆರಕೆಗಳನ್ನು ಪತ್ತೆ ಹಚ್ಚುವ ವಿಧಾನ ಅಲ್ಲ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ, ಆಪ್ಷನ್ ಡಿ, ಚಿಕ್ಕೋರಿಯೊಂದಿಗೆ ಕಲಬೆರಕೆ ಮಾಡಿದ ಕಾಫಿ ನಮೂನೆಯ ಮೇಲೆ ಲೋಹ ಚುಂಬಕವನ್ನು ಚಲಿಸಿದಾಗ ಚಿಕ್ಕೋರಿ ಲೋಹ ಚುಂಬಕಕ್ಕೆ ಅಂಟಿಕೊಳ್ಳುತ್ತದೆ. ಇದು ಸರಿಯಾದ ಉತ್ತರ. 12ನೇ ಕ್ವಶನ್, ಕೇಂದ್ರಾಡಳಿತ ಪ್ರದೇಶಗಳಾದ ದಾದ್ರಾ ಮತ್ತು ನಗರ ಹವೇಲಿ, ದಿಯು ಮತ್ತು ದಮನ್ ಆಡಳಿತಾತ್ಮಕ ರಾಜಧಾನಿ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಮನ್. 13ನೇ ಕ್ವಶನ್ ನೋಡಬೇಕಾದ್ರೆ, ಕರ್ನಾಟಕದ ಡ್ಯಾಶ್ ಜಿಲ್ಲೆಯಲ್ಲಿರುವ ಸಂಗನಕಲ್ಲು ನವಶಿಲಾಯುಗದ ಅವಧಿಯ ಸುಮಾರು 3000 ಬಿಸಿ ಪುರಾತತ್ವ ಸ್ಥಳವಾಗಿದೆ ಅಂತ ಕೇಳಿದ್ದಾರೆ. ಯಾವ ಸ್ಥಳ ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬಳ್ಳಾರಿ. ಸಮಕಾಲೀನ ಪಟ್ಟಿಯಲ್ಲಿ ಉಲ್ಲೇಖಿಸಲಾದ ವಿಷಯಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಯಾರು ಮಾಡಬಹುದು ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆ್ಯಂಡ್ ಬಿ. ಕೇಂದ್ರ ಒಕ್ಕೂಟ ಸರ್ಕಾರನೂ ಮಾಡ್ಬೋದು, ರಾಜ್ಯ ಸರ್ಕಾರನೂ ಮಾಡ್ಬೋದು. ಹಾಗಾಗಿ ಆಪ್ಷನ್ ಎ ಮತ್ತು ಬಿ ಸರಿಯಾಗಿರುತ್ತದೆ. 15ನೇ ಕ್ವಶನ್, ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಡ್ಯಾಶ್ಗೆ ಶಬ್ದವಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆರ್ಥಿಕತೆ. ನೋಡ್ರಿ, ಆರ್ಥಿಕತೆ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಸಂಬಂಧಿಸಿದ ಶಬ್ದವಾಗಿದೆ. ಆರ್ಥಿಕತೆ ಅಂದರೆ ಗೊತ್ತಾಗ್ಬಿಡ್ಬೇಕು ನಮಗೆ, ಅದು ಒಟ್ಟು ರಾಷ್ಟ್ರೀಯ ಉತ್ಪನ್ನಕ್ಕೆ ಸಂಬಂಧಿಸಿದಂತೆ ಹೇಳಿ. 16ನೇ ಕ್ವಶನ್, ಬೆಂಗಳೂರು ನಗರವು ಡ್ಯಾಶ್ ವರ್ಷದಲ್ಲಿ ಪೊಲೀಸ್ ಕಮಿಷನರೇಟ್ ಆಯ್ತು ಅಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ 1963ರಲ್ಲಿ ಆಯ್ತು. ನೋಡ್ರಿ, ಬೆಂಗಳೂರಿಗೆ ಪೊಲೀಸ್ ಕಮಿಷನರೇಟ್ ಯಾವಾಗ ಆಯ್ತು ಅಂದರೆ 1963ರಲ್ಲಿ ಆಯಿತು. 17ನೇ ಕ್ವಶನ್, ಸಾಮಾನ್ಯವಾಗಿ ಯಾವ ಉದಾತ್ತ ಅನಿಲವನ್ನು ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲಗಳಾಗಿ ಬಳಸಲಾಗುತ್ತದೆ. ಅಂದರೆ ಜಾತ್ರೆಯಲ್ಲಿ ಮಾತ್ರ ಅಲ್ಲ ಬಲೂನು, ಅದರಲ್ಲಿ ಯಾವ ಅನಿಲವನ್ನು ಬಳಸಲಾಗುತ್ತೆ ಅಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಹೀಲಿಯಂ. ನೋಡ್ರಿ, ಆಪ್ಷನ್ ಎ, ಹೀಲಿಯಂ. 18ನೇ ಕ್ವಶನ್, ಕ್ಯಾಸೋವರಿಗಳು ಡೋಡೋ ಮತ್ತು ರಿಯಾ ಇವು ಡ್ಯಾಶ್ನ ಉದಾಹರಣೆಗಳು ಅಂತ ಕೇಳಿದ್ದಾನೆ. ಡೋಡೋ ಮತ್ತು ರಿಯಾ ಇವು ಯಾವುದರ ಉದಾಹರಣೆ ಅಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನೋಡ್ರಿ, ಹಾರಲಾಗದ ಪಕ್ಷಿಗಳು. 19ನೇ ಕ್ವಶನ್, ಕೆಳಗಿನಗಳಲ್ಲಿ ಯಾವುದು UNEPಯ ಪೂರ್ಣರೂಪ ಅಂತ ಕೇಳಿದ್ದಾನೆ. UNEP ಅಂದ್ರೆ ನೋಡ್ರಿ, ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ. ಎಲ್ಲಿದೆ ಆಪ್ಷನ್ ನೋಡ್ರಿ, ಆಪ್ಷನ್ ಸಿ. ಇದು ಆಪ್ಷನ್ ಸಿ ಸರಿಯಾದ ಉತ್ತರ. 20ನೇ ಕ್ವಶನ್ ನೋಡ್ಬೇಕಾದ್ರೆ, IR20 ಜಯ ಮತ್ತು ರತ್ನದ ವಿಧಗಳು ಅಂತ ಕೇಳಿದ್ದಾರೆ. ಇದು ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಜಯ ಮತ್ತು ರತ್ನ ಅಂದರೆ ಬ್ರ್ಯಾಂಡ್, ಯಾವ ಬ್ರ್ಯಾಂಡ್ ಹೆಸರು? ಅಕ್ಕಿಯ ಬ್ರ್ಯಾಂಡ್ ಹೆಸರು ಜಯ ಮತ್ತು ರತ್ನ. ಇವೆರಡು ವಿಧಗಳಿವೆ. 21ನೇ ಕ್ವಶನ್ ನೋಡ್ಬೇಕಾದ್ರೆ,
ತರಕಾರಿ ಪದಾರ್ಥಗಳನ್ನು ಮಿಶ್ರ ಗೊಬ್ಬರವಾಗಿ ವಿಭಜಿಸುವುದು ಡ್ಯಾಶ್ಗೆ ಉದಾಹರಣೆಯಾಗಿ ಅಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉಷ್ಣಕ್ಷೇಪಕ ಪ್ರತಿಕ್ರಿಯೆ. 22ನೇ ಕ್ವಶನ್ ಬಂದ್ಬಿಟ್ಟು ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿರುವ ಅನಿಲ ಯಾವುದಂತ ಕೇಳಿದ ನೋಡ್ರಿ. ಭೂಮಿಯ ವಾತಾವರಣದಲ್ಲಿ ಜಾಸ್ತಿ ಯಾವ್ದು ಹೇರಳವಾಗಿರುವ ಅನಿಲ ಸಿಗುತ್ತೆ ನಮಗೆ? ಅದು ಸರಿಯಾದ ಉತ್ತರ ಆಪ್ಷನ್ ಬಿ ಸಾರಜನಕ. ಸಾರಜನಕ ಇಂಗ್ಲೀಷ್ನಾಗ ಏನಂತಾರೆ ನೋಡ್ರಿ? ನೈಟ್ರೋಜನ್. 23ನೇ ಕ್ವಶನ್ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿ ಆಗಿಲ್ಲ ಅಂದರೆ ಸರಿ ಆಗ್ಲಾರ್ದು ತಪ್ಪಿದ್ದು ಹುಡುಕ್ರ ಅಂತ ಕೇಳಿದ ನಾನು. ಯಾವುದಂತ ಕೇಳಿದರೆ 1989ಕ್ಕಿಂತ ಮೊದಲು ಭಾರತದಲ್ಲಿ ಕನಿಷ್ಠ ಮತದಾನದ ವಯಸ್ಸು 29 ಇತ್ತು. 1989 61ನೇ ತಿದ್ದುಪಡಿಯ ಮೂಲಕ ಮತದಾನದ ವಯಸ್ಸು 21 ವರ್ಷಗಳಿಂದ 18 ವರ್ಷಕ್ಕೆ ಇಳಿಸಲಾಗಿದೆ. ಇದು ಸರಿಯಾಗಿದೆ. 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಅಳವಡಿಸಲಾಗಿದೆ. ಇದನ್ನು ಸರಿ ಇದೆ. ಮೂಲಭೂತ ಕರ್ತವ್ಯಗಳು 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ನಮ್ಮ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಮೂಲಭೂತ ಕರ್ತವ್ಯಗಳು 51A ಅಡಿಯಲ್ಲಿ ಸೇರಿಸಲಾಗಿದೆ. ಇದನ್ನು ಸರಿಯಾಗಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಇವೆಲ್ಲವೂ ಸರಿಯಾಗಿದೆ. 24ನೇ ಕ್ವಶನ್ ಆಧುನಿಕ ಆವರ್ತ ಕೋಷ್ಟಕವು ಡ್ಯಾಶ್ ಅನ್ನು ಹೊಂದಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೋಡ್ರಿ. ಅವಧಿಗಳು ಎಂದು ಕರೆಯಲ್ಪಡುವ 7 ಅಡ್ಡ ಸಾಲುಗಳು ಮತ್ತು ಗುಂಪುಗಳನ್ನು ಕರೆಯಲ್ಪಡುವ 8 ಲಂಬ ಕಾಲಂಗಳಿವೆ. ಅದಕ್ಕೆ ಆವರ್ತ ಕೋಷ್ಟಕ ಅಂತೇಳಿ ಕರೀತಾರೆ. 25ನೇ ಕ್ವಶನ್ ಬಂದ್ಬಿಟ್ಟು ಕೆಳಗಿನಗಳಲ್ಲಿ ಯಾವ ದೇಶದ UNSCಯ ಸದಸ್ಯವಲ್ಲ ಅಂತ ಕೇಳಿದ್ದಾನೆ. UNSC ಅಂದ್ರೆ ನೋಡ್ರಿ ಯೂನಿಯನ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಹೇಳಿ. ಇದರ ಸದಸ್ಯತ್ವ ಭಾರತ ಇದರ ಸದಸ್ಯ ಅಲ್ಲ. 26ನೇ ಕ್ವಶನ್ ಬಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಪರಿಚಯಿಸಲ್ಪಟ್ಟ ಆಭಾ ಡ್ಯಾಶ್ಗೆ ಸಂಬಂಧಿಸಿದೆ. ಇತ್ತೀಚೆಗೆ ಎಲ್ಲರೂ ಮಾಡ್ಕೊಂಡ್ರಿ ಆಭಾ ಕಾರ್ಡ್. ಹಳ್ಳಿ ಊರ ಕಡೆ ನೋಡ್ರಿ ನೀವು ಆಭಾ ಕಾರ್ಡ್ ಅಂತೇಳಿ ಎಲ್ಲ ಮಾಡ್ಕೊಂಡಿದ್ದಾರೆ. ಇದು ಆರೋಗ್ಯದ ವಿಮೆ ಸವಲತ್ತುಗಳು ಅಂತೇಳಿ ಅಂತಂತಾರೆ. ಇವೆಲ್ಲ ಪ್ರತಿ ಅಂಗನವಾಡಿ ಟೀಚರ್ಗಳು ಎಲ್ಲರೂ ಬಂದ್ಬಿಟ್ಟು ಮನೆ ಬಂದ್ಬಿಟ್ಟು ಮಾಡ್ಕೊಟ್ಟಿದ್ದಾರೆ ಆಯುಷ್ಮಾನ್ ಕಾರ್ಡ್ ಅಂತೇಳಿ. ಇದು ಆಭಾ ಕಾರ್ಡ್ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದೆ. ಕೆಳಗಿನಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ ಅಂತೇಳಿ ಕೇಳಿದ್ದಾರೆ. ಉಬ್ಬರವಿಳಿತ ಶಕ್ತಿ, ನೈಸರ್ಗಿಕ ಅನಿಲ, ಪವನ ಶಕ್ತಿ, ಸೌರಶಕ್ತಿ ಅಂತೇಳಿ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೈಸರ್ಗಿಕ ಅನಿಲ. 28ನೇ ಕ್ವಶನ್ ವಸ್ತುವನ್ನು ಎಸೆಯುವಾಗ ಹೆಚ್ಚಿನ ದೂರವನ್ನು ಸಾಧಿಸಲು ಮತ್ತು ಕೋನದ ಮುಂದೆ ಚಾಚುವಿಕೆ ಸೂಕ್ತವಾಗಿದೆ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 45 ಡಿಗ್ರಿ ನೋಡ್ರಿ. 29ನೇ ಕ್ವಶನ್ ಕೆಳಗಿನಗಳಲ್ಲಿ ಯಾವುದು ಭಾರತೀಯ ಉಪಗ್ರಹ ನೌಕಾವಿದ್ಯೆ ಜಲಸಂಚಾರ ವ್ಯವಸ್ಥೆ ಅಂತೇಳಿ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. 30ನೇ ಕ್ವಶನ್ ನೋಡೋದಾದ್ರೆ ಕೆಳಗಿನಗಳಲ್ಲಿ ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ ಅಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಾನ್ಸೂನ್ ಮಳೆ ಜೂನ್ನಲ್ಲಿ ಸಂಭವಿಸುತ್ತದೆ. ಇದು ಸರಿಯಾದ ಉದಾಹರಣೆ ಅಲ್ಲ. 31ನೇ ಕ್ವಶನ್ ಹಣದುಬ್ಬರವಿಳಿತ ಎಂದರೇನು? ಎಕನಾಮಿಕ್ಸ್ ಕ್ವಶನ್ ಅಂತ ನೋಡ್ರಿ. ಹಣದುಬ್ಬರವಿಳಿತ ಅಂದ್ರೇನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಕು ಮತ್ತು ಸೇವೆಗಳಿಗೆ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಇಳಿಕೆ. ಒಂದು ವಸ್ತು ಆದ ಅದಕ್ಕೆ ಸಾಮಾನ್ಯವಾಗಿ ಒಂದು ಬೆಲೆ ಇರುತ್ತೆ. ಅದಕ್ಕಿಂತಲೂ ತುಂಬ ಅದರ ಬೆಲೆ ಮಟ್ಟ ಇಳಿಕೆ ಆಯ್ತಂದ್ರೆ ಅಲ್ಲಿ ಏನಾಗುತ್ತೆ ನಮಗೆ ಹಣದುಬ್ಬರವಿಳಿತವನ್ನು ಕಂಡು ಬರ್ತದೆ. 32ನೇ ಕ್ವಶನ್ ಮೈಚಾಂಗ ಚಂಡಮಾರುತವು ಈ ಕೆಳಗಿನ ಯಾವ ನಗರಲ್ಲಿ ಭಾರೀ ಮಳೆ ಮತ್ತು ಪ್ರವಾಹಕ್ಕೆ ಕಾರಣವಾಯ್ತು ಅಂತ ಕೇಳಿದೆ ನೋಡ್ರಿ. ಮೊನ್ನೆ ಆಯ್ತಿದು ಆಪ್ಷನ್ ಬಿ ಚೆನ್ನೈನಲ್ಲಿ ಭಾರಿ ಮಳೆ ಆಯ್ತರಲ್ಲಿ ಈ ಚಂಡಮಾರುತದಿಂದ. 33ನೇ ಕ್ವಶನ್ ಈ ಕೆಳಗಿನಲ್ಲಿ ಯಾವ ದೇಶವು ಇಸ್ರೇಲ್ನೊಂದಿಗೆ ಗಡಿ ಹಂಚಿಕೊಂಡಿಲ್ಲ ಅಂತೇಳಿ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಇರಾಕ್ ದೇಶವು ಇಸ್ರೇಲ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ. ಪ್ರಸರಣ ಎಂದರೇನಂತೇಳಿ ಕೇಳಿದ್ದಾನೆ. ಪ್ರಸರಣ ಅಂದರೆ ಆಪ್ಷನ್ ಡಿ ಇದೆ ನೋಡ್ರಿ. ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ವಲಯದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ವಸ್ತುವಿನ ಚಲನೆಗೆ ಪ್ರಸರಣ ಅಂತೇಳಿ ಕರಿತೀವಿ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದೆ ನೋಡ್ರಿ. ಫಸ್ಟ್ ಏನಿದೆ ಕಪ್ಪು ವಸ್ತು ಬೆಳಕಿನ ಎಲ್ಲ ತರಂಗಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಯಾವುದನ್ನು ಪ್ರತಿಬಿಂಬಿಸುವುದಿಲ್ಲ. ನೋಡ್ರಿ ಯಾವುದರ ಒಂದು ಕಪ್ಪು ನೀವು ಬಟ್ಟೆ ಆಗಲಿ ಏನಾದರೂ ಇಟ್ಟರೆ ಅದು ಬೆಳಕಿನ ತರಂಗಗಳನ್ನು ಎಲ್ಲ ಹೀರಿಕೊಳ್ತದೆ. ಆದರೆ ಯಾವುದು ಮತ್ತು ಪ್ರತಿಬಿಂಬಿಸಲದು ಕಪ್ಪು ಬಟ್ಟೆ. ಆದರೆ ಬಿಳಿ ಬಟ್ಟೆ ಹಂಗಲ್ಲ. ಇಲ್ಲಿ ನೋಡ್ರಿ ಬಿಳಿ ವಸ್ತು ಎಲ್ಲ ವಿಭಿನ್ನ ತರಂಗಗಳನ್ನು ಪ್ರತಿಬಿಂಬಿಸುತ್ತದೆ. ನೀವು ಒಂದು ಬೆಳೆದೊಂದು ಏನಾದರೂ ಒಂದು ಬಟ್ಟೆ ಇಟ್ಟಂದರೆ ಅದರದ್ದು ಎಲ್ಲ ತರಂಗಗಳನ್ನು ಪ್ರತಿಬಿಂಬಿಸ್ತದೆ ರೀ ಅದು. 3ನೇದು ಕೆಂಪು ವಸ್ತುಗಳು ಕೆಂಪನ್ನು ಹೊರತುಪಡಿಸಿ ಎಲ್ಲ ತರಂಗಗಳನ್ನು ಹೀರಿಕೊಳ್ಳುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 1, 2, 3 ಇವು 3 ಸರಿಯಾಗಿದೆ. 36ನೇ ಕ್ವಶನ್ ಬಂದ್ಬಿಟ್ಟು ಡೆಂಗು ವೈರಸ್ ಯಾವುದರ ಮೂಲಕ ಹರಡುತ್ತದೆ ಅಂತ ಕೇಳಿದ ನೋಡ್ರಿ. ಡೆಂಗು ವೈರಸ್ ನೋಡ್ರಿ ಮನೆಯಾಗ ಸೊಳ್ಳೆ ಇರ್ತವಲ್ರಿ, ಸೊಳ್ಳೆ ಕಡಿದ್ರಿಂದ ಡೆಂಗು ವೈರಸ್ ಹರಡ್ತದ. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುತ್ತೆ ನೋಡ್ರಿ ಮುಳ್ಳಯ್ಯನಗಿರಿ. ಒಂದ್ಸಲ ಹೋಗ್ಬಾರ ಎಲ್ಲರೂ. 38ನೇ ಕ್ವಶನ್ ಕೆಳಗಿನ ಯಾವ ವಸ್ತು ಸ್ಫೋಟಕ ಅಲ್ಲ ಅಂತ ಕೇಳಿದಾನೆ. ಆಪ್ಷನ್ ಡಿ ಅಮೋನಿಯಂ ಕಾರ್ಬೋನೇಟ್. ಇದು ಸ್ಫೋಟಕ ವಸ್ತು ಅಲ್ಲ. 39ನೇ ಕ್ವಶನ್ ಡಿಸೆಂಬರ್ 1, 2023ರಂದು ಬೆಂಗಳೂರು ನಗರದ ಯಾವ ಸಂಸ್ಥೆಗಳು ಬಹು ಬಾಂಬ್
ಸಿಡಿಗುಂಡು ಬೆದರಿಕೆ ಇಮೇಲ್ಗಳನ್ನು ಸ್ವೀಕರಿಸಿದೆ ಇತ್ತೀಚೆಗೆ ಆಗಿದ್ದಾರೆ ಇದು ಬೆಂಗಳೂರಲ್ಲಿ. ಅದು ಯಾವುದಕ್ಕಂದ್ರೆ ಆಪ್ಷನ್ ಬಿ ನೋಡ್ರಿ, ಬೆಂಗಳೂರಲ್ಲಿರುವಂಥ ಎಲ್ಲ ಶಾಲೆಗಳಿಗೆ ಬಾಂಬ್ಗಳ ಸಿಡಿಗುಂಡಿನ ಬೆದರಿಕೆ ಇತ್ತೀಚೆಗೆ ಇಮೇಲ್ಗಳನ್ನು ಬಂದಿದ್ದವು. 40ನೇ ಕ್ವಶನ್, ಯಾವ ಸಸ್ಯವು ಎಲೆಗಳಿಂದ ಹರಡುತ್ತದೆ? ಸಂತಾನಾಭಿವೃದ್ಧಿ ಯಾಗುತ್ತದೆ ಅಂತ ಕೇಳಿದನ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬ್ರಯೋಫಿಲಮ್ ಅಂತ ಹೇಳಿ. 41ನೇ ಕ್ವಶನ್, ಪ್ರೋಬಯೋಟಿಕ್ಗಳು ಡ್ಯಾಶ್ ಅಂತ ಕೇಳಿದ ನೋಡ್ರಿ. ಪ್ರೋಬಯೋಟಿಕ್ಗಳು ಏನಂತ ಕೇಳಿದಾನೆ? ಪ್ರೋಬಯೋಟಿಕ್ಗಳು ಇದು ಸೂಕ್ಷ್ಮ ಜೀವಿಗಳಿಗೆ ಸಂಬಂಧಿಸಿದೆ. ಆಪ್ಷನ್ ಸಿ ನೋಡ್ರಿ, ಪ್ರೋಬಯೋಟಿಕ್ಗಳು ಸೂಕ್ಷ್ಮ ಜೀವಿಗಳಿಗೆ ಸಂಬಂಧಿಸಿದೆ. 42ನೇ ಕ್ವಶನ್, ಪಂಪಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಪಂಪಸಾಗರ ಅಣೆಕಟ್ಟು ಯಾವ ನದಿ ಕಟ್ಟಲಾಗಿದೆ? ಆಪ್ಷನ್ ಸಿ ನೋಡ್ರಿ, ತುಂಗಭದ್ರಾ ನದಿ ಪಂಪಸಾಗರ ಅಣೆಕಟ್ಟು ಕಟ್ಟಲಾಗಿದೆ ನದಿಯ ಮೇಲೆ. 43ನೇ ಕ್ವಶನ್, ವಿಶ್ವದ ಅತಿ ದೊಡ್ಡ ಸೌರ ಪಾರ್ಕ್ಗಳಲ್ಲಿ ಒಂದಾದ ಬಾಡ್ಲಾ ಸೋಲಾರ್ ಪಾರ್ಕ್ನಲ್ಲಿ ಎಲ್ಲಿದೆ ಅಂತ ಕೇಳಿದಾರೆ. ಬಾಡ್ಲಾ ಸೋಲಾರ್ ಪಾರ್ಕ್ ಎಲ್ಲಿದೆ? ರಾಜಸ್ಥಾನ್. ಆಪ್ಷನ್ ಬಿ ನೋಡ್ರಿ, ರಾಜಸ್ಥಾನಲ್ಲಿ ಬಾಡ್ಲಾ ಸೋಲಾರ್ ಪಾರ್ಕ್ ಇದೆ. 44ನೇ ಕ್ವಶನ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ಲಾಸ್ಟರ್ನಿಂದ ತಯಾರಿಸಿದ ಹೊದಿಕೆಯನ್ನು ಡ್ಯಾಶ್ನಿಂದ ತಯಾರಿಸಲಾಗುತ್ತದೆ ಅಂತ ಕೇಳಿದನ್ರಿ. ಆಪ್ಷನ್ ಇದಕ್ಕೆ ಬಿ, ಜಿಪ್ಸನ್ ಬಿಳಿ ಶೀಲೆಯಂತಹ ಸೀಮೆ ಸುಣ್ಣದಿಂದ ತಯಾರಿಸಲಾಗುತ್ತದೆ. 45ನೇ ಕ್ವಶನ್, ನರ್ಮದಾ ಬಚಾವ್ ಆಂದೋಲನ ನೇತೃತ್ವವನ್ನು ಡ್ಯಾಶ್ ಯಾರು ವಹಿಸಿದ್ರಿ? ಮೇಧಾ ಫಾಟ್ಕರ್ ಅನ್ನೋರು ಈ ನರ್ಮದಾ ಬಚಾವ್ ಆಂದೋಲನದ ನೇತೃತ್ವವನ್ನು ಮೇಧಾ ಫಾಟ್ಕರ್ ಅವರು ವಹಿಸಿದರು. 46ನೇ ಕ್ವಶನ್, ಆಲೂಗಡ್ಡೆ ಚಿಪ್ಸ್ ಹುರಿದ ತುಂಡುಗಳ ಪ್ಯಾಕೆಟ್ ಪೊಟ್ಟಣಗಳು ಯಾವ ಸಾರಜನಕ ಅನಿಲದಿಂದ ತುಂಬಿದೆ ಅಂತ ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಸಾರಜನಕವು ಜಡ ಅನಿಲವಾಗಿದ್ದು ಚಿಪ್ಸ್ಗಳ ಆಮ್ಲಜನೀಕರಣವನ್ನು ತಡೆಯುತ್ತದೆ. ಆಪ್ಷನ್ ಎ ಆನ್ಸರ್, ಆಪ್ಷನ್ ಎ ಬಂದ್ಬಿಟ್ಟು ಸರಿಯಾದ ಉತ್ತರ. 47ನೇ ಕ್ವಶನ್, ಹೆಚ್ಚು ಕಾಲ ಅಗಿಯುವಾಗ ಚಪಾತಿ ಜಾಸ್ತಿ ಸಿಹಿಯಾಗಿ ರುಚಿಯಾಗಲು ಕಾರಣವೇನು? ನಾವು ಒಂದು ಚಪಾತಿ ತಿನ್ಬೇಕಂದ್ರೆ ಜಾಸ್ತಿ ಸಲ ಅದಕ್ಕೆ ಅಗಿತೀವಿ, ಅಗಿದಾಗ ಸ್ವಲ್ಪ ಜಾಸ್ತಿ ರುಚಿ ಆಗ್ತದೆ. ಅದಕ್ಕೆ ಕಾರಣ ಏನಂದರೆ ಆಪ್ಷನ್ ಬಿ ನೋಡ್ರಿ, ಲಾಲಾರಸವು ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ವಿಭಜಿಸುತ್ತದೆ. ಹಾಗಾಗಿ ಚಪಾತಿ ಜಾಸ್ತಿ ಅಗಿಯುವುದರಿಂದ ಸಿಹಿ ಮತ್ತು ರುಚಿಯಾಗಲು ಕಾರಣವಾಗುತ್ತದೆ. 48ನೇ ಕ್ವಶನ್ ನೋಡ್ರಿ, ಖೇಡಾ ಸತ್ಯಾಗ್ರಹ ನೇತೃತ್ವವನ್ನು ಡ್ಯಾಶ್ ವಹಿಸಿದರು? ಸರಿಯಾದ ಉತ್ತರ ಆಪ್ಷನ್ ಎ, ಮಹಾತ್ಮ ಗಾಂಧೀಜಿಯವರು. ಖೇಡಾ ಸತ್ಯಾಗ್ರಹ ಅವ್ರ ನೇತೃತ್ವದಲ್ಲಿ ಆಗಿತ್ರಿ. 49ನೇ ಕ್ವಶನ್, ಯಾವ ಸಂಸ್ಥೆ ಭಾರತದ ಪ್ರಧಾನಮಂತ್ರಿಯನ್ನು ರಕ್ಷಿಸುತ್ತದೆ ರೀ? ಭಾರತ ಪ್ರಧಾನಮಂತ್ರಿ ಹೊಂಟ್ರಂದ್ರೆ ಎಲ್ಲ ಬ್ಲ್ಯಾಕ್ ಹಾಕೊಂಡು ಕೇಶನ್ ನಿಂತಿರ್ತಾರೆ, ಸುಟ್ಗೆಸ್ತು ಗೊತ್ತಲ್ರಿ, ಅದಕ್ಕೆ ಏನಂತಾರೆ ಅವರಿಗೆ SPG ಕಮಾಂಡೋಗಳು ಅಂತಾರೆ. ಆಪ್ಷನ್ ಸಿ ರೈಟ್, ಆಪ್ಷನ್ ಸಿ ಬಂದ್ಬಿಟ್ಟು ಸರಿಯಾದ ಉತ್ತರ. SPG ಅಂದರೆ ಸ್ಪೆಷಲ್ ಪ್ರೊಟೆಕ್ಷನ್ ಗಾರ್ಡ್ ಅಂತೇಳಿ ಕರೀತಾರೆ ಅವರಿಗೆ. ಇವರು ಪ್ರಧಾನಮಂತ್ರಿ ಮಾತ್ರ ಇರ್ತಾರೆ ಸ್ಪೆಷಲ್ ಪ್ರೊಟೆಕ್ಷನ್ ಗಾರ್ಡ್. ಭಾರತದ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷ ಯಾರು ರೀ? ಭಾರತ ಮೊದಲ ರಾಷ್ಟ್ರಪತಿ ರೀ ಅವ್ರು ಯಾರು? ನಮ್ಮ ಪಾಟೀಲ್ ಮೇಡಮ್ ಅವರು, ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಮೇಡಮ್ ಅವರು ಭಾರತದ ಮೊದಲ ರಾಷ್ಟ್ರಾಧ್ಯಕ್ಷ ಆಗಿದ್ದರು. ಮಾವಿನ ತುಂತುರು ಮಳೆಯಾಗಿದ್ದು ಡ್ಯಾಶ್ ಸಂಭವಿಸುತ್ತದೆ ಅಂದರೆ ಯಾವ ತಿಂಗಳಲ್ಲಿ ಮಾವಿನ ತುಂತುರು ಮಳೆ ಆಗ್ತದೆ ಅಂತ ಕೇಳಿದಾನೆ. ಸರಿಯಾದ ಉತ್ತರ ಮಾರ್ಚ್ನಿಂದ ಮೇವರೆಗೂ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸ್ಯಾಮ್ ಆಲ್ಟ್ಮನ್ ಡ್ಯಾಶ್ದೊಂದಿಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಚಾಟ್ GPT ಅಂತ ಹೇಳಿ. 53ನೇ ಕ್ವಶನ್, ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ, ಸೋಷಿಯಲಿಸ್ಟ್ ಮತ್ತು ಜಾತ್ಯತೀತ ಸೆಕ್ಯುಲರ್ ಪದಗಳನ್ನು ಸೇರಿಸಿದ ತಿದ್ದುಪಡಿ ಯಾವುದಂತ ಕೇಳಿದಾನೆ. ಯಾವ ತಿದ್ದುಪಡಿ? 42ನೇ ತಿದ್ದುಪಡಿ ರೀ. ಆಪ್ಷನ್ ಡಿ ಸರಿಯಾದ ಉತ್ತರ. 54ನೇ ಕ್ವಶನ್, ರಾಜ್ಯ ಶಾಸಕಾಂಗವು ಅಧಿವೇಶನದಲ್ಲಿದ್ದಾಗ ಸುಗ್ರೀವಾಜ್ಞೆಯನ್ನು ಯಾರು ಹೊಡಿಸ್ತಾರೆ? ಸುಗ್ರೀವಾಜ್ಞೆ ಯಾರು ಹೊಡಿತಾರೆ ರಾಜ್ಯ ಶಾಸಕಾಂಗದಲ್ಲಿ? ರಾಜ್ಯಕ್ಕೆ ಯಾರು ಪ್ರಮುಖರು? ರಾಜ್ಯಪಾಲರು ರಾಜ್ಯ ಶಾಸಕಾಂಗ ಅಧಿವೇಶನದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ. 55ನೇ ಕ್ವಶನ್, ಯಾವ ಪುಸ್ತಕವನ್ನು AN ಮೂರ್ತಿರಾವ್ ಅವರು ಬರೆದಿದ್ದಾರೆ? ಯಾವ ಪುಸ್ತಕ? ದೇವರು ಎನ್ನುವ ಪುಸ್ತಕವನ್ನು AN ಮೂರ್ತಿರಾವ್ ಅವರು ಬರೆದಿದ್ದಾರೆ. 56ನೇ ಕ್ವಶನ್, ಕೋವ್ಯಾರೆಂಟ್ನ ಮುಖ್ಯ ಗುರಿ ಏನಂತ ಕೇಳಿದ್ದಾರೆ. ಕೋವ್ಯಾರೆಂಟ್ ಯಾವಾಗ ತಡೆಗಟ್ಟುತ್ತದೆ? ಅದು ಯಾವಾಗ ತಡೆಯುವಿಕೆ ಆಗ್ತದೆ? ಕೋವ್ಯಾರೆಂಟ್ನ ಮುಖ್ಯ ಗುರಿ ಡ್ಯಾಶ್ ತಡೆಗಟ್ಟುವಿಕೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸಾರ್ವಜನಿಕ ಕಚೇರಿಯ ಅಕ್ರಮ ಬಳಸುವಿಕೆ. ಇಲ್ಲಿ ಕೋವ್ಯಾರೆಂಟ್ನ ಮುಖ್ಯ ತಡೆಗಟ್ಟುವಿಕೆಯನ್ನು ಉಪಯೋಗಿಸ್ತಾರೆ. 57ನೇ ಕ್ವಶನ್, ಕರ್ನಾಟಕದ ಪೊಲೀಸ್ನಲ್ಲಿ CAR ಅನ್ನು ಸೂಚಿಸುತ್ತದೆ. CAR ಏನು ಸೂಚಿಸ್ತದೆ ರೀ? ಸಿಟಿ ಆರ್ಮ್ಡ್ ರಿಸರ್ವ್ ಅಂತ ಸೂಚಿಸ್ತದೆ ರೀ. ಸಿಟಿ ಆರ್ಮ್ಡ್ ರಿಸರ್ವ್ ಅಂದರೆ ನಗರದ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಅಂತೇಳಿ ಸೂಚಿಸ್ತದೆ ರೀ CAR ಅಂದರೆ. ಆಪ್ಷನ್ ಬಿ ಸರಿಯಾದ ಉತ್ತರ. 58ನೇ ಕ್ವಶನ್ ಬಂದ್ಬಿಟ್ಟು, ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಶೀಘ್ರ ಕಾರ್ಯಾಚರಣೆ ಸೇನಾಪಡೆ ಸಂಘಟನೆ ಡ್ಯಾಶ್ಗಾಗಿ ಸ್ಥಾಪಿಸಲಾದ ವಿಶೇಷ ಭಾಗವಾಗಿದೆ ಅಂತ ಕೇಳಿದಾನೆ. ಇದು ಯಾವುದಕ್ಕೆ ಈ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸನ್ನು ಉಪಯೋಗಿಸ್ತಾರೆ? ಯಾವುದರ ವಿಶೇಷ ಭಾಗ ಅಂತ ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಂಗೆ ಗಲಭೆಗಳು ಮತ್ತು ಯಾವುದಾದ್ರೂ ಒಂದು ದಂಗೆ ಗಲಭೆಗಳಾದರೆ ಅದು ನಿಭಾಯಿಸಲು ಈ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸನ್ನು ಈ ಒಂದು ವಿಶೇಷ ವಿಭಾಗವನ್ನು ಉಪಯೋಗಿಸ್ತಾರೆ. 59ನೇ ಕ್ವಶನ್, ಶಾಸಕಾಂಗ ಸಂಸ್ಥೆಯಲ್ಲಿ ಪರಿಗಣನೆ ಒಳಗಾಗುವ ಪ್ರಾಸ್ತಾವಿಕ ಕಾನೂನನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬಿಲ್ ಕರಡು ಮಸೂದೆ. 60ನೇ ಕ್ವಶನ್, ಒಬ್ಬ ಪೊಲೀಸ್ ಅಧಿಕಾರಿಯು ಅವರು ಭುಜದ ಮೇಲೆ ಒಂದು ಸ್ಟಾರ್ ನಕ್ಷತ್ರವನ್ನು ಹೊಂದಿದ್ದಾರೆ.
ಆದರೆ ಆ ಅಧಿಕಾರಿ ನಾವು ಏನಂತೇಳಿ ಕರಿತೀವಿ ಅಂತ ಕೇಳಿದ್ದಾರೆ. ಯಾವುದೊಂದು ಸ್ಟೇಷನ್ದಾಗ ನೋಡ್ತೀರಿ ನೀವು, ಅವ್ರ ಭುಜದ ಮೇಲೆ ಒಂದೇ ಒಂದು ಸ್ಟಾರ್ ಇರುತ್ತೆ. ಅವ್ರು ಏನಂತೇಳಿ ಕರೀತಾರೆ? ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಅಂತೇಳಿ. ಅಂದರೆ ಅವರಿಗೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತೇಳಿ ಕರಿತೀವಿ ನಾವು. ಅವ್ರಿಗೆ ಸಿಂಗಲ್ ಸ್ಟಾರ್ ಅಷ್ಟೇ ಇರ್ತದೆ ರೀ. ಸಬ್ ಇನ್ಸ್ಪೆಕ್ಟರ್ ಅಂದರೆ ಡಬಲ್ ಸ್ಟಾರ್ ಇರ್ತದೆ ರೀ. ಇವ್ರಿಗೆ PSI ಅಂತಾರೆ, ಇವ್ರಿಗೆ ಇನ್ಸ್ಪೆಕ್ಟರ್ ಅಂತಾರೆ. ಇನ್ಸ್ಪೆಕ್ಟರ್ ಎಷ್ಟು ಇರ್ತಾರೆ ರೀ? ತ್ರಿಬಲ್ ಸ್ಟಾರ್. ಇವ್ರಿಗೆ ಸರ್ಕಲ್ ಅಂತಾರೆ. ಇವರಿಗೆ ತ್ರಿಬಲ್ ಸ್ಟಾರ್ ಇವ್ರಿಗೆ ಸರ್ಕಲ್ ಅಂತಾರೆ. ಡಬಲ್ ಸ್ಟಾರ್ ಇವರಿಗೆ PSI ಅಂತಾರೆ. ಸಿಂಗಲ್ ಸ್ಟಾರ್ ಇವರಿಗೆ ASI ಅಂತಾರೆ. 61ನೇ ಕ್ವಶನ್ ಇದು ನೋಡ್ರಿ, ಮೆಂಟಾಲಿಟಿ ಕ್ವಶನ್. 3 ಕ್ವಶನ್ಸ್ ಇವೆ. ರಾಜು ಅವನ ಕಚೇರಿಯಿಂದ 5 ಕಿಲೋಮೀಟರ್ ಉತ್ತರಕ್ಕೆ ನಡೆಯುತ್ತಾನೆ. ನಂತರ ಪೂರ್ವಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆಯುತ್ತಾನೆ. ನಂತರ ಉತ್ತರಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆಯುತ್ತಾನೆ. ಅಂತಿಮವಾಗಿ ಅವನು ಪಶ್ಚಿಮಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆಯುತ್ತಾನೆ. ಈಗ ರಾಜು ಅವನ ಕಚೇರಿಯಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 9 ಕಿಲೋಮೀಟರ್. 62ನೇ ಕ್ವಶನ್. ಇಬ್ಬರ ಸಹೋದರಿಯರ ವಯಸ್ಸಿನ ವ್ಯತ್ಯಾಸ 3 ವರ್ಷಗಳಿದ್ದು ಹಿರಿಯವಳಿಗೆ 15 ವರ್ಷ ಇದ್ದರೆ ಕಿರಿಯವಳ ವಯಸ್ಸು ಏನು ಅಂತ ಕೇಳಿದ್ದಾನೆ. ಅವರಿಗೆ 3 ವರ್ಷ ಡಿಫ್ರೆನ್ಸ್ ಇರ್ತದೆ. ಈಗ ಅವ್ರಿಗೆ 15 ಆಗಿದ್ರೆ 3 ವರ್ಷ ಕಿರಿಯವಳ ಎಷ್ಟು ಇರ್ತದೆ ಅವರಿಗೆ? ಆಪ್ಷನ್ ಡಿ 12 ವರ್ಷಗಳು. 63ನೇ ಕ್ವಶನ್. ಒಬ್ಬ ಸೈಕಲ್ ಸವಾರ 20 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ನಂತರ ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ಈಗ ಸಮಗ್ರ ಪ್ರಯಾಣದ ಸರಾಸರಿ ಎಷ್ಟು ಅಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 13.33 ಕಿಲೋಮೀಟರ್ ಆಗುತ್ತದೆ. 64ನೇ ಕ್ವಶನ್. ಕೆಳಗಿನಗಳಲ್ಲಿ ಯಾವುದು ಇಂಟರ್ನೆಟ್ ಬ್ರೌಸರ್ ಅಲ್ಲ ಅಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗೂಗಲ್ ಇಂಟರ್ನೆಟ್ ಬ್ರೌಸರ್ ಅಲ್ಲ. 65ನೇ ಕ್ವಶನ್. ಮನ್ನಿ ಕರಾವಳಿ ಕರ್ನಾಟಕದ ಜನಪ್ರಿಯ ಆಹಾರದ ತಯಾರಿಕೆ ಡ್ಯಾಶ್ ಒಂದು ವಿಧಾನವಾಗಿದೆ ಅಂತ ಕೇಳಿದ್ದಾನೆ. ಆಪ್ಷನ್ ಬಿ ಸಿಹಿ ತಿಂಡಿ ಸರಿಯಾದ ಉತ್ತರ. 66ನೇ ಕ್ವಶನ್. ಒಬ್ಬ ಸಹೋದ್ಯೋಗಿಯು ಸಂಸ್ಥೆಗೆ ಹಾನಿಯುಂಟು ಮಾಡುವ ಅನೈತಿಕ ನಡವಳಿಕೆಯಲ್ಲಿ ತೊಡಗಿರುವುದನ್ನು ನೀವು ಕಂಡುಕೊಳ್ಳುತ್ತೀರಿ. ನೀವು ಏನು ಮಾಡಬೇಕಾವಾಗ ಅಂತ ಕೇಳಿದ್ದಾನೆ. ಆಗ ನೀವೇನು ಮಾಡ್ಬೇಕಂದ್ರೆ ಸರಿಯಾದ ಉತ್ತರ ಸಿ ನೋಡ್ರಿ. ಸಂಸ್ಥೆಯೊಳಗಿನ ಉನ್ನತ ಅಧಿಕಾರಕ್ಕೆ ವರ್ತನೆಯನ್ನು ವರದಿ ಮಾಡಬೇಕು. ಅವರ ಆ ಥರ ನಡವಳಿಕೆಯನ್ನು ತೊಡಗಿಕೊಂಡಾಗ ನೀವು ಸಂಸ್ಥೆಯಲ್ಲಿರುವಂಥ ಅಧಿಕಾರಕ್ಕೆ ವರ್ತನೆಯ ವರದಿಯನ್ನು ಮಾಡುವುದು ಇದು ಸರಿಯಾದ ಉತ್ತರ. 67ನೇ ಕ್ವಶನ್. ಒಬ್ಬ ಸಹೋದ್ಯೋಗಿಯು ಅವನ ಮತ್ತು ಅವಳ ಕೆಲಸದ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವ ವೈಯಕ್ತಿಕ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದ್ದಾರೆ ಎಂದು ನಿಮಗೆ ತಿಳಿದಿದೆ. ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಅತ್ಯಂತ ನೈತಿಕ ಮಾರ್ಗ ಯಾವುದಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಬಲವನ್ನು ನೀಡಿ ಮತ್ತು ವೃತ್ತಿಪರ ಸಹಾಯವನ್ನು ಪಡೆಯಲು ಸಹೋದ್ಯೋಗಿಯನ್ನು ಪ್ರೋತ್ಸಾಹಿಸುವುದು ಇದು ನೈತಿಕ ಮಾರ್ಗ ಅಂತೇಳಿ ಹೇಳಬಹುದು. 68ನೇ ಕ್ವಶನ್. 2023ರಲ್ಲಿ ಭಾರತವು ಕೆಳಗಿನ ಯಾವ ಅಧ್ಯಕ್ಷ ಸ್ಥಾನವನ್ನು ಹೊಂದಿತ್ತು ಅಂತ ಕೇಳಿದಾನೆ. 2023ರಲ್ಲಿ ಭಾರತ ಈ ಕೆಳಗಿನ ಯಾವುದರ ಅಧ್ಯಕ್ಷ ಸ್ಥಾನವನ್ನು ಹೊಂದಿತ್ತಂದ್ರೆ ಆಪ್ಷನ್ ಬಿ ನೋಡ್ರಿ. ಇತ್ತೀಚೆಗೆ ನಡೀತು G20 ಶೃಂಗಸಭೆ ಅಂತೇಳಿ ಇದರ ಅಧ್ಯಕ್ಷ ಸ್ಥಾನವನ್ನು ಭಾರತ ಹೊಂದಿತ್ತು. 69ನೇದು. ಡ್ಯಾಶ್ ಒಳಗೊಂಡಿರುವ ಚುನಾವಣಾ ಸಂಬಂಧದ ಸಭೆಯಿಂದ ಕಾಲೇಜಿನ ಭಾರತದ ರಾಷ್ಟ್ರಪತಿಯವರು ಆಯ್ಕೆ ಮಾಡಲಾಗುತ್ತದೆ ಅಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡ್ರಿ. ಲೋಕಸಭೆಯ, ರಾಜ್ಯಸಭೆಯ ಮತ್ತು ರಾಜ್ಯ ಶಾಸನಾಂಗ ಸಭೆಯ ಚುನಾಯಿತ ಸದಸ್ಯರನ್ನು. ಇದು ಸರಿಯಾದ ಉತ್ತರ. 70ನೇ ಕ್ವಶನ್. ಡ್ಯಾಶ್ ಮೂಲಕ ಬಡತನವನ್ನು ನಿರ್ಮೂಲನೆ ಮಾಡಬಹುದು ಅಂತ ಕೇಳಿದ್ದಾನೆ. ಉದ್ಯೋಗ ಸೃಷ್ಟಿ ಮಾಡುವುದರಿಂದ ಬಡತನ ನಿರ್ಮೂಲನೆ ಆಗುತ್ತೆ. ಕೌಶಲ್ಯ ಅಭಿವೃದ್ಧಿಯನ್ನು ಬಡತನ ನಿರ್ಮೂಲನೆ ಆಗುತ್ತೆ. ಉತ್ತಮ ಶಿಕ್ಷಣ ನೀಡುವುದರಿಂದ ಕೂಡ ಬಡತನ ನಿರ್ಮೂಲನೆ ಆಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ. 71ನೇದು. ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಎಂಬ ಹೆಗ್ಗಳಿಕೆಯನ್ನು 2023ರಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಸಾಧಿಸಿದ ಭಾರತೀಯ ಕ್ರೀಡಾಪಟು ಯಾರಂತ ಕೇಳಿದ್ದಾರೆ. ಇತ್ತೀಚೆಗೆ ನೀರಜ್ ಚೋಪ್ರಾ ಅಂತ ಎಲ್ಲರ ಹೆಸರು ಕೇಳಿರ್ತೀರಿ. ಇವರು ಭಾರತದಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ ಮೊದಲು. 72ನೇದು. ದಪ್ಪವಾದ ಮೇಣದ ಲೇಪನವನ್ನು ಎಲೆಯನ್ನು ಹೊಂದಿರುವ ಸಸ್ಯವನ್ನು ನೀವು ಗಮನಿಸುತ್ತೀರಿ. ಒಂದು ಮೇಣದ ಬತ್ತಿಗೆ ಎಲೆಗಳಿಂದ ಅದಕ್ಕೊಂದು ಲೇಪನ ಮಾಡಿದ್ದಾರೆ. ಅದನ್ನು ನೀವು ನೋಡಿದಾಗ ಅದರ ರೂಪಾಂತರ ಸಂಭವ ಏನಂತ ತಿಳಿಸ್ತದೆ ನಿಮ್ಗೆ. ಅದನ್ನು ನೋಡಿದ ತಕ್ಷಣ ನಿಮಗೆ ಏನು ಅನಿಸ್ತದೆ ಅಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ. ಬಾಷ್ಪ ವಿಸರ್ಜನೆ ಟ್ರಾನ್ಸ್ಪಿರೇಷನ್ ಮೂಲಕ ನೀರಿನ ನಷ್ಟವನ್ನು ತಡೆಗಟ್ಟುವುದು ಇದರ ಸಂಭವ್ಯ ಕಾರ್ಯವಾಗಿರುತ್ತದೆ ರೀ. 73ನೇದು. ರೇಷ್ಮೆ ಹುಳು ಪ್ರಧಾನವಾಗಿ ಯಾವ ಸಸ್ಯದ ಎಲೆಯನ್ನು ತಿನ್ನುತ್ತದೆ ಅಂತ ಕೇಳಿದಾನ್ರಿ. ಆಪ್ಷನ್ ಡಿ ನೋಡ್ರಿ. ಮಲ್ಬರಿ ಹಿಪ್ಪನೆರಳೆಯನ್ನು ತಿನ್ನುತ್ತದೆ ರೇಷ್ಮೆ ಹುಳು. 74ನೇದು. ನಿಮ್ಮ ರೆಫ್ರಿಜರೇಟರ್ ಶೀತಲ ಯಂತ್ರ ಪೆಟ್ಟಿಗೆಯಲ್ಲಿರುವ ಹಾಲು ಹುಳಿಯ ಇರುವುದನ್ನು ನೀವು ಗಮನಿಸ್ತೀರಿ. ಈ ಬದಲಾವಣೆಗೆ ಹೆಚ್ಚಾಗಿ ಕಾರಣವೇನಂತ ಕೇಳಿದ್ದಾನೆ. ಆಪ್ಷನ್ ಎ ಸರಿಯಾದ ಉತ್ತರ. ಬ್ಯಾಕ್ಟೀರಿಯಾದ ಅಣುಜೀವಿಗಳ ಉಪಸ್ಥಿತಿ. 75 ನೋಡ್ರಿ. ತಣ್ಣನೆಯ ರಾತ್ರಿಯಲ್ಲಿ ಹೊರಗೆ ಉಳಿದಿರುವ ಲೋಹದ ವಸ್ತುವು ಅದೇ ಪರಿಸ್ಥಿತಿಯಲ್ಲಿ ಮರದ ವಸ್ತುವಿಗಿಂತ ಹೆಚ್ಚು ತಂಪಾಗಿರುತ್ತದೆ ಎಂದು ನೀವು ಗಮನಿಸುತ್ತೀರಿ. ಈ ವಿದ್ಯಮಾನವನ್ನು ವೈಜ್ಞಾನಿಕ ಪರಿಕಲ್ಪನೆಯನ್ನು ವಿವರಿಸುತ್ತದೆ. ಏನಂತ ವಿವರಿಸುತ್ತದೆ ಅಂತ ಕೇಳಿದ್ರೆ ಆಪ್ಷನ್ ಡಿ ಸಂವಹನ. 76 ನೋಡ್ರಿ. ನೇರ ಸೂರ್ಯನ ಬೆಳಕು ಒಡ್ಡಿಕೊಳ್ಳುವುದರಿಂದ ಯಾವ ವಿಟಮಿನ್ ಅನ್ನು ಉತ್ಪತ್ತಿಯಾಗಿದೆ ಅಂತ ಕೇಳಿದರೆ ಎಲ್ಲರಿಗೂ ಗೊತ್ತಾದಂಥ ಉತ್ತರ ವಿಟಮಿನ್ ಡಿ. ಸೂರ್ಯನ ಬೆಳಕಿನಿಂದ ನಮಗೆ ವಿಟಮಿನ್ ಡಿ ಅನ್ನು ಉತ್ಪತ್ತಿ ಆಗುತ್ತದೆ. 77 ಮಾನವನ ದೇಹದ ಮೂಗಿನ ಕೂದಲಿಂದ ಯಾವ ಕಾರ್ಯವನ್ನು ತಿಳಿಸುತ್ತದೆ ಅಂತ ಹೇಳಿದ್ರೆ ಆಪ್ಷನ್ ಬಿ ನೋಡ್ರಿ. ದೊಡ್ಡ ಕಣಗಳನ್ನು ಶೋಧಿಸುವುದು. 78ನೇದು. ಡ್ಯಾಶ್ ಕಾರಣದಿಂದ ಹೆಚ್ಚಿನ ಎತ್ತರದ ಪ್ರದೇಶದಲ್ಲಿ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯುವಿಕೆ ಅಂತ ಕೇಳಿದಾನ್ರಿ. ಸರಿಯಾದ ಉತ್ತರ ಕಡಿಮೆ ವಾತಾವರಣದ ಒತ್ತಡ. 79ನೇದು.
ಸಂಚರಣೆಗಾಗಿ ಯಾವ ಪ್ರಾಣಿಯು ಹೆಚ್ಚಿನ ಆವರ್ತನದ ಧ್ವನಿ ತರಂಗಗಳನ್ನು ಹೊರಸೂಸುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡ್ರಿ, ಬಾವಲಿ. 80ನೇ ಕ್ವಶನ್, ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ ಯಾವುದ್ರಿ? ಹಲ್ಮಿಡಿ ಶಾಸನ ಎಲ್ಲರಿಗೂ ಗೊತ್ತು. ಆದ್ರೆ ಹಲ್ಮಿಡಿ ಶಾಸನ ಎಲ್ಲಿ ಕಂಡು ಬರ್ತಂತ ಕೇಳಿದನ್ರಿ. ಸರಿಯಾದ ಉತ್ತರ ಆಪ್ಷನ್ ಎ, ಹಾಸನದಲ್ಲಿ ಕಂಡು ಬರುತ್ತದೆ. 81ನೇ, ಕೆಳಗಿನ ಘಟನೆಗಳಲ್ಲಿ ಕಾಲಾನುಕ್ರಮಗಳಲ್ಲಿ ಜೋಡಿಸಿ ಅಂತ ಕೇಳಿದಾನೆ. ಹಳೆಯದು ಮೊದಲು ಅಂತ ಕೇಳಿದಾನೆ. ಯಾವುದಂತ ಕೇಳಿದಾನೆ. ಮೊದಲು ಯಾವುದು? ಸ್ವದೇಶಿ ಚಳುವಳಿ. ಎರಡನೇದು ಯಾವುದು? ಖಿಲಾಫತ್ ಚಳುವಳಿ. ಮೂರನೇದು ದಾಂಡಿ ಮೆರವಣಿಗೆ, ದಂಡಿ ಮಾರ್ಚ್. ನಾಲ್ಕನೇದು ಭಾರತ ಬಿಟ್ಟು ತೊಲಗಿ ಅಂತ ಕೇಳಿದಾನೆ. ಇದು ಸರಿಯಾದ ಉತ್ತರ ಆಪ್ಷನ್ ಡಿ ನೋಡ್ರಿ, ಸರಿಯಾದ ಕಾಲಾನುಕ್ರಮಗಳಲ್ಲಿ ಜೋಡಿಸಬೇಕು. 82ನೇದು, ಬೋರ್ಡೆಕ್ಸ್ ಮಿಶ್ರಣ ಕರಾವಳಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಳಸುವ ಶಿಲೀಂಧ್ರ ನಾಶಕವು ಡ್ಯಾಶ್ ಸಂಯೋಜನೆ ಅಂತ ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡ್ರಿ, ಕಾಪರ್ ಸಲ್ಫೇಟ್ ಮತ್ತು ಸುಣ್ಣ ಮತ್ತು ನೀರು ಸರಿಯಾದ ಉತ್ತರ. 83ನೇದು, ಮರಳಿ ಮಣ್ಣಿಗೆ ಪುಸ್ತಕವನ್ನು ಯಾರು ಅಂತ ಕೇಳಿದ್ರಿ. ಎಲ್ಲರಿಗೂ ಗೊತ್ತಿದ್ದಂಥ ಉತ್ತರ ಆಪ್ಷನ್ ಸಿ ನೋಡ್ರಿ, ಶಿವರಾಮ್ ಕಾರಂತ್ ಅವ್ರದ್ದು. 84ನೇದು, ಶರಾವತಿ ನಿಧಿ ಯಾವುದರ ಮೂಲಕ ಹರಿಯುತ್ತದೆ ಅಂತ ಕೇಳಿದನ್ರಿ. ಆಪ್ಷನ್ ಡಿ, ಹೊನ್ನಾವರದ ಮೂಲಕ ಹರಿಯುತ್ತದೆ. 85ನೇದು, ಕೊಂಕಣ ರೈಲ್ವೆ ನೆಟ್ವರ್ಕ್ ಜಾಲವು ಯಾವುದರ ಮೂಲಕ ಹಾದು ಹೋಗುತ್ತೆ ಅಂತ ಕೇಳಿದನ್ರಿ. ಕಾರವಾರದ ಮೂಲಕ ಹಾದು ಹೋಗುತ್ತದೆ. 86ನೇದು, ಅಪ್ಟೆಮಿಡಿ ಎಂಬುದು ಯಾವುದರ ಸ್ಥಳೀಯ ವಿಧವಾಗಿದೆ ಅಂತ ಕೇಳಿದನ್ರಿ. ಆಪ್ಷನ್ ಸಿ, ಮಾವು. 87, ಡ್ಯಾಶ್ನಲ್ಲಿರುವ ಹಳ್ಳಿಯಿಂದ ಕಿನ್ನಾಳ ಕಲೆ ಎಂದು ಹೆಸರಿಸಲಾಗಿದೆ. ಆಪ್ಷನ್ ಸಿ ನೋಡಿ, ಸರಿಯಾದ ಉತ್ತರ ಕೊಪ್ಪಳ. 88, ಕೆಳಗಿನಗಳಲ್ಲಿ ಯಾವುದು ಸರಿಯಲ್ಲ ಅಂತ ಕೇಳಿದೆ ನೋಡ್ರಿ. ಇದು ನೋಡ್ರಿ, ಭಾರತ ಮತ್ತು ಪಾಕಿಸ್ತಾನ ನಡುವೆ ಯಾವ ಗಡಿ ರೇಖೆ ಅದ? ರಾಡ್ಕ್ಲಿಫ್ ಲೈನ್ ಅದ. ಸರಿಯಾದ ಉತ್ತರ. ಭಾರತ ಮತ್ತು ಚೀನಾ ನಡುವೆ ಯಾವುದದ? ಮ್ಯಾಕ್ಮೋಹನ್ ರೇಖೆ ಅದ. ಸರಿಯಾದ ಉತ್ತರ. ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಯಾವ ರೇಖೆ ಅದ? ಡ್ಯೂರೆಂಡ್ ಅಂತ ಕೇಳಿದನ್ರಿ. ಇದು ತಪ್ಪು, ಡ್ಯೂರೆಂಡ್ ಅಲ್ಲ. ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ನಡುವೆ ಬರುತ್ತೆ ಅದು. ಡ್ಯೂರೆಂಡ್ ಲೈನ್ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ ನಡುವೆ ಬರುತ್ತೆ. ಹಾಗಾಗಿ ಇದು ಆಪ್ಷನ್ ಸಿ ಸರಿಯಲ್ಲ, ಅಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ. 89ನೇದು, 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು 2023ರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತ ಕೇಳಿದಾರೆ. ಆಪ್ಷನ್ ಸಿ ನೋಡ್ರಿ, ಅಲ್ಲು ಅರ್ಜುನ್ ಅವ್ರು ಗೆದ್ದಿದ್ದಾರೆ. 90ನೇ ಕ್ವಶನ್, ಈ ಕೆಳಗಿನ ಯಾವ ನಗರವು ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿದೆ ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡ್ರಿ, ಸೂರತ್ ನಗರವು ರೇಖಾಂಶದ ದೃಷ್ಟಿಯಿಂದ ಅತಿ ಹೆಚ್ಚು ದೂರದಲ್ಲಿದೆ. 91ನೇದ್ರಿ, ಹಸಿರು ಮನೆ ಗ್ರೀನ್ ಹೌಸ್ ಅನಿಲ ಮೀಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆ ಬೆಳೆಯುವುದು ಸಂಬಂಧಿಸಿದೆ ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಕ್ಕಿ. ಈ ಕ್ರಮದಲ್ಲಿ ಮುಂದೆ ಏನು ಬರುತ್ತೆ ಅಂತ ಕೇಳಿದಾನೆ. ಇದು ನೋಡ್ರಿ, ಆರ್ ಇದೆ. ಆರಕ್ಕಿಂತ ಬಿಫೋರ್ 3 ಅಕ್ಷರ ಹಿಂದೋದ್ರೆ ಓ ಬರುತ್ತೆ. ಓಕ್ಕಿಂತ 3 ಅಕ್ಷರ ಹಿಂದೋದ್ರೆ ಎಲ್ ಬರುತ್ತೆ. ಎಲ್ಲಿಂದ 3 ಅಕ್ಷರ ಹಿಂದೋದ್ರೆ ಐ ಬರುತ್ತೆ. ಸೊ ಇಲ್ಲಿ ಐ ಎಲ್ಲಿ ಇಲ್ಲ, ಒಂದೇ ಒಂದು ಇದರಲ್ಲಿದೆ. ಸೊ ಇದು ಆಪ್ಷನ್ ಸಿ ಸರಿಯಾದ ಉತ್ತರ. ಕೆಳಗಿನಲ್ಲಿ ಯಾವುದು ಆಧಾರ್ ಸಂಬಂಧವಾಗಿ ಉಚಿತವಲ್ಲ ಅಂತ ಕೇಳಿದಾನೆ. ಯಾವುದು ಸರಿಯಲ್ಲ ಅಂತ ಕೇಳಿದಾನೆ. ಸೊ ಇದರಲ್ಲಿ ಯಾವುದು ಸರಿ ಇಲ್ಲ. ಹಾಗಾಗಿ ಇದರಲ್ಲಿ ಆನ್ಸರ್ ಬಂದ್ಬಿಟ್ಟು ಇವುಗಳಲ್ಲಿ ಯಾವುದು ಅಲ್ಲ. ಈ ಕೆಳಗಿನಗಳಲ್ಲಿ ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಯಾರಂತ ಕೇಳಿದ್ದಾರೆ. ಎಲ್ಲರೂ ಗೊತ್ತಿರುವಂಥ ಉತ್ತರ KM ಕಾರ್ಯಪ್ಪ ಅವರು. 95ನೇದು, ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಹೊಂದಿಕೆಯಾಗುವ ಕೆಳಗಿನ ಪ್ರಧಾನ ವಿವಿಧ ಮಣ್ಣುಗಳನ್ನು ಪರಿಗಣಿಸಿ ಸರಿಯಲ್ಲದನ್ನು ಆರಿಸಿ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದು ಸರಿಯಲ್ಲ ಅಂತ ಕೇಳಿದಾನೆ. ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಕಪ್ಪು ಮಣ್ಣು ಕಂಡುಬರ್ತದೆ. ಕರಾವಳಿ ಕರ್ನಾಟಕದಲ್ಲಿ ಲ್ಯಾಟ್ರೈಟ್ ಮಣ್ಣನ್ನು ಕಂಡುಬರ್ತದೆ. ದಕ್ಷಿಣ ಕರ್ನಾಟಕದಲ್ಲಿ ಕೆಂಪು ಮಣ್ಣನ್ನು ಜಾಸ್ತಿ ಕಂಡುಬರ್ತದೆ. ಹಾಗಾಗಿ ಆಪ್ಷನ್ ಡಿ ಯಾವುದು ಅಲ್ಲ, ಇವುಗಳಲ್ಲಿ ಯಾವುದು ಅಲ್ಲ. 96ನೇದು, ದಿನೇಶ್ ತನ್ನ ಗಡಿಯಾರ ಮೇಜಿನ ಮೇಲೆ ಇಡುತ್ತಾನೆ. ಸಂಜೆ 6 ಗಂಟೆಗೆ ಗಂಟೆಯ ಮುಳ್ಳು ಉತ್ತರ ದಿಕ್ಕನ್ನು ತೋರಿಸುತ್ತದೆ. ರಾತ್ರಿ 9 ಗಂಟೆಗೆ ನಿಮಿಷದ ಮುಳ್ಳು ಯಾವ ದಿಕ್ಕನ್ನು ತೋರಿಸುತ್ತೆ ಅಂತ ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಪಶ್ಚಿಮ ದಿಕ್ಕನ್ನು ತೋರಿಸುತ್ತದೆ. ಈ ಕೆಳಗಿನ ಯಾವುದರಿಂದ ಕೋಮುವಾದವನ್ನು ನಿಗ್ರಹಿಸಬಹುದು ಅಂತ ಕೇಳಿದ ನೋಡ್ರಿ. ಸೊ ಕೋಮುವಾದವನ್ನು ಯಾವುದರಿಂದ ನಿಗ್ರಹಿಸಬಹುದು ಅಂತ ಕೇಳಿದಾನೆ. ಮಕ್ಕಳಿಗೆ ಲೌಕಿಕ ಶಿಕ್ಷಣವನ್ನು ನೀಡುವುದರಿಂದ ನಿಗ್ರಹಿಸಬಹುದು. ಆರೋಗ್ಯದ ಮಾಧ್ಯಮ ಪರಿಸರ ಬೆಳೆಸುವುದರಿಂದ, ಉತ್ತಮ ಕಾನೂನು ವ್ಯವಸ್ಥೆ ಸ್ಥಾಪಿಸುವುದರಿಂದ. ಹಾಗಾಗಿ ಇವುಗಳಲ್ಲಿ ಎಲ್ಲವೂ. ಕೊನೆಯದಾಗಿ 3 ಕ್ವಶನ್ಸ್ ಉಳಿದವ್ರಿ. 98ನೇ ಕ್ವಶನ್ ನೋಡ್ರಿ, ಡ್ಯಾಶ್ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದಾನೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಸಸಾರಜನಕ ಆಹಾರ ಪದಾರ್ಥ ಪ್ರೋಟೀನಿಂದ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. 99ನೇದು, ಸರಿಯಾಗಿಲ್ಲದ ಒಂದನ್ನು ಆಯ್ಕೆ ಮಾಡೋದು ಕೇಳಿದಾನೆ ನೋಡ್ರಿ. ಇದ್ರಾಗ ಯಾವುದು ಸರಿ ಇಲ್ಲ ಅಂತ ಕೇಳಿದಾನೆ. ಇದು ನೋಡ್ರಿ, ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ಅಂತ ಕೇಳಿದಾನೆ. ಕೈಗಾ ಪರಮಾಣು ಎಲ್ಲಿ ಬರುತ್ತೆ? ಇದು ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತದೆ. ಇವರು ಕೇರಳ ಅಂತ ಕೇಳಿದ್ದಾರೆ. ಹಾಗಾಗಿ ಡೈರೆಕ್ಟ್ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ. 100ನೇ ಕ್ವಶನ್, ಲಾಸ್ಟ್ ಕ್ವಶನ್ ನೋಡ್ರಿ, ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೇಳಿದಾನ್ರಿ. ನಮಗೆ ಇಲ್ಲಿ ಯಾವುದು ಸರಿಯಾದ್ರೆ ಇಲ್ಲಿ ನೋಡ್ರಿ ಗೊತ್ತಾಗ್ಬಿಡುತ್ತೆ. ಸುವರ್ಣ ಕ್ರಾಂತಿ, ಇದಕ್ಕೇನಂತಾರೆ? ಸುವರ್ಣ ಕ್ರಾಂತಿಗೆ ಗೋಲ್ಡನ್ ರೆವಲ್ಯೂಷನ್ ಅಂತ ಕರೀತಾರೆ. ಸೊ ಇದು ತೋಟಗಾರಿಕೆ ವಲಯಕ್ಕೆ ಸರಿಯಾದದ್ದನ್ನು ಆದರೆ ಇದು ಸರಿಯಾದ ಉತ್ತರ. ಹಾಗಾಗಿ 100ನೇ ಕ್ವಶನ್ ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಇಲ್ಲಿಯವರೆಗೂ ಈ ಒಂದು ನಾನ್ HK ಪೊಲೀಸ್ ಕಾನ್ಸ್ಟೇಬಲ್ C ಶ್ರೇಣಿಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀವಿ. ಸೊ ಎಲ್ಲರೂ ತಮ್ಮ ತಮ್ಮ ಅಂಕಗಳನ್ನು ಚೆಕ್ ಮಾಡ್ಕೊಳ್ಳಿ.
ಇನ್ನು ಸ್ವಲ್ಪ ದಿವಸದಲ್ಲೇ ನಿಮ್ಮ ಕಟ್ ಆಫ್ ಲಿಸ್ಟನ್ನು ಕೂಡ ಬಿಡ್ತದೆ. ಈಗ ಮತ್ತೆ ಮುಂದೆ ಬರುವಂತಹ ನಿಮ್ಮ ಫಿಸಿಕಲ್ ಇದರಲ್ಲಿ ಯಾರು ಎಲಿಜಿಬಲ್ ಇದ್ದೀರಾ ಅವರು ಮುಂದೆ ನಿಮ್ಮ ಫಿಸಿಕಲ್ ಟೆಸ್ಟ್ಗಾಗಿ ರೆಡಿ ಯಾರಿ. ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಈ ನಮ್ಮ ಕ್ವಶನ್ ಪೇಪರ್, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದು ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದೆ ಬರುವಂತಹ ಯಾವುದೇ ನೋಟಿಫಿಕೇಶನ್ ಆಗಿರಲಿ ಮತ್ತು ಒಳ್ಳೆಯ ಕ್ವಶನ್ಗಳೊಂದಿಗೆ ನಿಮ್ಮ ಎದುರು ತರ್ತೇನೆ. ನಿಮ್ಮ ಒಂದು ಈ ಸಪೋರ್ಟ್ ಹೀಗೆ ಇರಲಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್.